ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಕೇಂದ್ರ ಸರ್ಕಾರದ ಪಿಂಚಣಿದಾರರಿಗೆ ಏನೊಂದು ಗುಡ್ ನ್ಯೂಸ್ ಇದೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ EPFO ಒಂದು ಏನಿದೆ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಮತ್ತು ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಅಂತ ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅಂದರೆ ಏನು EPFO ಅಥವಾ ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸ್ಕೀಮ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಇದು ಒಂದು ಪ್ರಮುಖ ಬೆಳವಣಿಗೆ ಆಗಿದೆ. ಯಾರೆಲ್ಲ ನೌಕರರಿದ್ದಾರೆ, ಪಿಂಚಣಿ ಯೋಜನೆ ಏನಿದೆ EPS ಆಗಿ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆ CPPS ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಈ ವ್ಯವಸ್ಥೆಯ ಮೂಲಕ ಪಿಂಚಣಿದಾರರು 2025 ಜನವರಿ 1ರಿಂದ ಭಾರತದ ಯಾವುದೇ ಬ್ಯಾಂಕಿಂದ ಪಿಂಚಣಿ ಪಡೆಯಲು ಸಾಧ್ಯವಾಗಲಿದೆ. ಮೊದಲೇನ ಏನಾಗಿತ್ತು, ಪರ್ಟಿಕ್ಯುಲರ್ ಬ್ಯಾಂಕಲ್ಲಿ ಅವರು ಏನಿದೆ ಪೆನ್ಷನ್ ಅಮೌಂಟ್ನ ಪಡ್ಕೋಬೋದಾಗಿತ್ತು. ಬಟ್ ಇವಾಗ ಏನಾಗಿದೆ, ಯಾವುದೇ ಬ್ಯಾಂಕಿಂದ ಕೂಡ ಅವರು ಪಿಂಚಣಿನ ಅಂದರೆ ಪೆನ್ಷನ್ನ ತೊಗೋಬೋದು. ಇದು ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಬಿಕಾಸ್ ಮೊದಲೆಲ್ಲ ನಾನು ನೋಡ್ತಾ ಇದ್ದೆ, ಯಾವುದೊಂದು ಹಳ್ಳಿಲಿದ್ದಾರೆ ಅಂದರೆ ಅವರು ಹೋಬ್ಳಿಲಿರೋ ಬ್ಯಾಂಕ್ನ ಬಿಟ್ಟು ತಾಲೂಕ್ ಲೆವೆಲಲ್ಲಿ ಪರ್ಟಿಕ್ಯುಲರ್ ಬ್ಯಾಂಕಿಗೆ ಹೋಗಬೇಕಾಗಿತ್ತು. ಬಟ್ ಇವಾಗ ಏನಾಗ್ತಿದೆ, ಎಲ್ಲ ಬ್ಯಾಂಕಲ್ಲೂ ತಗೊಳ್ಳೋ ಒಂದು ವ್ಯವಸ್ಥೆ ಕೂಡ ಮಾಡ್ತಿದ್ದಾರೆ. ಅದನ್ನೇ ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಅಂತ ಕರೀತಾರೆ. ಇದು ಯಾವ ಥರ ವರ್ಕ್ ಆಗುತ್ತೆ? ರಾಷ್ಟ್ರೀಯ ಮಟ್ಟದ ಕೇಂದ್ರೀಕೃತ ವ್ಯವಸ್ಥೆಯನ್ನು ಜಾರಿಗೊಳಿಸುತ್ತಿರುವುದು CPPSನಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಕರೆಕ್ಟ್ ಅಲ್ವಾ? ಇದರಿಂದ ಭಾರತಾದ್ಯಂತ ಯಾವುದೇ ಬ್ಯಾಂಕ್ ಯಾವುದೇ ಶಾಖೆ ಮೂಲಕ ಪಿಂಚಣಿ ಅಂದರೆ ಪೆನ್ಷನ್ ಪಡೆಯಲು ಸಾಧ್ಯವಾಗಿದೆ ಅಂತ ಅಧಿಕೃತವಾಗಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ. ಈ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಏನಿದ್ದಾರೆ, ಅವರು ಕೇಂದ್ರೀಕೃತ ಪಿಂಚಣಿ ವ್ಯವಸ್ಥೆ ಏನಿದೆ ಇದು CPPS ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆ ಅನುಮೋದನೆ EPFOನ ಆಧುನೀಕರಣ ಮಹತ್ವದ EPFO ಅಂದರೆ ಏನು, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಏನಿದೆ ಅಲ್ಲಿ ಒಂದು ಮೈಲಿಗಲ್ಲಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಪಿಂಚಣಿದಾರನು ಅಂದರೆ ಪೆನ್ಷನ್ ಯಾರು ತಗೊತೀನಿ ಅವರು, ಆ ಪಿಂಚಣಿದಾರನು ಇನ್ನು ಮುಂದೆ ತಮ್ಮ ಪಿಂಚಣಿಯನ್ನು ದೇಶದ ಯಾವುದೇ ಭಾಗದಲ್ಲಿನ ಯಾವುದೇ ಬ್ಯಾಂಕ್ ಯಾವುದೇ ಶಾಖೆಯಿಂದ ಪಡೆಯಬಹುದಾಗಿದೆ ಅಂತ ಅಫಿಷಿಯಲ್ ಆಗಿ ಅನುಮೋದನೆ ಮಾಡಿದ್ದಾರೆ. ಸೊ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಫಸ್ಟ್ ಎಲ್ಲ ಒಂದು ಪೆನ್ಷನ್ನ ಪರ್ಟಿಕ್ಯುಲರ್ ಬ್ಯಾಂಕಲ್ಲೇ ತಗೋಬೋದಾಗಿತ್ತು. ಇನ್ನು ಜನವರಿ 1, 2025 ನಂತರ ನೀವು ದೇಶದಲ್ಲಿ ಭಾರತದಲ್ಲಿ ಎಲ್ಲಿ ಬೇಕಾದರೂ ನೀವು ಪೆನ್ಷನ್ ಹಣನ ತಗೋಬೋದು ಅಂತ ತಿಳಿಸಿದ್ದಾರೆ. ಈ ಹೊಸ ವ್ಯವಸ್ಥೆ ಏನಿದೆ ಪಿಂಚಣಿದಾರರ ದೀರ್ಘಕಾಲದ ಸಮಸ್ಯೆಗಳನ್ನು ಪರಿಹರಿಸಲಿದ್ದು ಮತ್ತು ತಡೆರಹಿತ ಹಾಗೂ ಪರಿಣಾಮಕಾರಿ ಪಿಂಚಣಿ ವಿತರಣೆ ಅನುವು ಮಾಡಿಕೊಡಲಿದೆ ಅಂತ ಕೂಡ ತಿಳಿಸಿದ್ದಾರೆ. EPFO ಅನ್ನೋ ಅಂದರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಏನಿದೆ ಅದು ಹೆಚ್ಚು ದೃಢವಾದ, ಸ್ಪಂದಿಸುವ ಮತ್ತು ತಂತ್ರಜ್ಞಾನ ಶಕ್ತ ಸಂಸ್ಥೆಯಾಗಿ ಪರಿವರ್ತಿಸುವ ನಮ್ಮ ನಿರಂತರ ಪ್ರಯತ್ನಗಳು ಇದು ನಿರ್ಣಾಯಕ ಹೆಜ್ಜೆ ಆಗಿದೆ ಹೇಳಿದ್ದಾರೆ. EPFO ನಿಮಗೆ ಗೊತ್ತು, PFದು ಪೋರ್ಟಲ್ ಯಾವ ಥರ ವರ್ಕ್ ಆಗುತ್ತೆ ಅಂತ, ಅದನ್ನು ಇನ್ನೂ ಅಡ್ವಾನ್ಸ್ ಆಗಿ ತಂದು ಈ ಒಂದು ವ್ಯವಸ್ಥೆನ ಅದರಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ. ಇದು ತುಂಬ ಜನಕ್ಕೆ ಏಜ್ ಆಗಿ, ಬಿಕಾಸ್ ಪಿಂಚಣಿ ಅಂದರೆ ಪೆನ್ಷನ್ ತೊಗೊತಿರೋರು ಯಾರು, ಏಜ್ಡ್ ಪೀಪಲ್ಲು. ಅವ್ರು ಏನಾದರೂ ಪೆನ್ಷನ್ ತೊಗೋಬೇಕು ಅಂದರೆ ಬ್ಯಾಂಕ್ ಯಾವುದೋ ಒಂದು ಲೋಕಲ್ ಒಂದು ಹೋಬಳಿನಲ್ಲಿ ಬ್ಯಾಂಕ್ ಇದೆ ಅಂದರೆ ಅವರು ತಾಲೂಕು ಹೋಗಬೇಕು ಅಥವಾ ಡಿಸ್ಟಿಕ್, ಅವಾಗ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ. ಅಥವಾ ಯಾವುದೋ ಒಂದು ಊರಲ್ಲಿ ಹೋಗಿರ್ತಾರೆ, ಯಾವುದೋ ಒಂದು ಏನಾದರೂ ಒಂದು ಪ್ರಾಬ್ಲಮಲ್ಲಿ ಇದ್ದರೆ ಅವ್ರಿಗೆ ಅಲ್ಲೇ ಒಂದು ಆ ಪೆನ್ಷನ್ ಹಣನ ತಗೋಬೋದು. ಇದು ತುಂಬ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ನನ್ನದು ಅಭಿಪ್ರಾಯ. ಅಥವಾ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಈ ವಿಡಿಯೋನಲ್ಲಿ ತಿಳಿಸಿ. ಈಗ ಯೋಚನೆ ಮಾಡಿ, ಪೆನ್ಷನ್ ತೊಗೊತಾ ಇರ್ತಾರೆ, ಎಲ್ಲೋ ಒಂದು ತಾಲೂಕಿಗೆ ಹೋಗಿ ತೊಗೋಬೇಕು ಅಂದರೆ ಏಜ್ ಆಗಿರೋರಿಗೆ ತುಂಬ ಕಷ್ಟ ಅಲ್ವಾ? ಅದೇ ಬ್ಯಾಂಕ್ ನಿಮ್ಮ ಹೋಬಳಿ ಲೆವೆಲಲ್ಲಿದ್ದು ಅಥವಾ ನಿಮ್ಮ ಊರ ಹತ್ರನೇ ಯಾವುದೋ ಒಂದು ಬ್ಯಾಂಕ್ ಇದೆ ಅಲ್ಲೇ ತೊಗೋಬೋದು ಅಂದರೆ ಎಷ್ಟು ಅನುಕೂಲ ಆಗುತ್ತಲ್ವಾ ಏಜ್ ಆಗಿರೋರಿಗೆ. ಸೊ ನಿಮ್ಮ ಅನಿಸಿಕೆ ಏನಿದೆ ಅಂತ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿ 78 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೆ ಅಂದರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಜನಕ್ಕೆ ಪೆನ್ಷನ್ ಬರ್ತಾ ಇದೆ ಅಂತ. ಸೊ IT ಬ್ಯಾಂಕಿಂಗ್ ತಂತ್ರಜ್ಞಾನ ಬಳಸಿಕೊಂಡು ಈ ಮೂಲಕ ಪಿಂಚಣಿದಾರರಿಗೆ ಹೆಚ್ಚು ಪರಿಣಾಮಕಾರಿ, ತಡೆರಹಿತ ಮತ್ತು ಬಳಕೆ ಒಂದು ತುಂಬ ಹೆಲ್ಪ್ ಮಾಡಬೇಕು ಅವ್ರಿಗೆ. ತುಂಬ ಒಂದು ಬೇಗ ಸಿಗಬೇಕು ಪೆನ್ಷನ್ನು, ಅವರು ಆದಷ್ಟು ಎಲ್ಲ ಕಡೆ ಸಿಗಬೇಕು ಅನ್ನೋದು ಇದು ಮೇಯ್ನ್ ಉದ್ದೇಶ ಆಗಿದೆ. ಓಕೆನಾ? ಅಥವಾ ತನ್ನ ಬ್ಯಾಂಕ್ ಅಥವಾ ಶಾಖೆಯನ್ನು ಬದಲಾಯಿಸಿದಾಗೂ ಸಹ ಪಿಂಚಣಿ ಆದೇಶಗಳು ಏನಿದೆ PPO ಒಂದು ಕಚೇರಿಯಿಂದ ಇನ್ನೊಂದಕ್ಕೆ ವರ್ಗಾಯಿಸುವ ಅಗತ್ಯವಿಲ್ಲದೆ, ಮೊದಲೇನಾಗಿತ್ತು, ಯಾವುದೋ ಒಂದು ಬ್ಯಾಂಕಿಂದ ಇನ್ನೊಂದು ಕಡೆ ವರ್ಗಾಯಿಸಬೇಕು ಅಂತ ತುಂಬ ಒಂದು ಇದಿತ್ತು, ಪ್ರೊಸೀಜರ್ ಇತ್ತು. ಅಲ್ಲಿಂದ ಡಾಕ್ಯುಮೆಂಟ್ಸ್ ಹೋಗಬೇಕು, ಈ ಬ್ಯಾಂಕಿಗೆ ಕೊಡಬೇಕು. ಸೊ ಇಲ್ಲಿ ಯಾವುದೇ ರೀತಿ ಆ ಥರ ಇಲ್ಲ. ನಿವೃತ್ತಿ ನಂತರ ಬೇರೆ ಊರುಗಳಿಗೆ ತೆರಳುವ ಪಿಂಚಣಿದಾರರಿಗೆ ಇದು ಬಹಳ ಅನುಕೂಲ ಆಗುತ್ತೆ. ಓಕೆನಾ? ಸೊ ಇದು ಕಂಪ್ಲೀಟ್ ಒಂದು ಪೆನ್ಷನ್ದು ಮಾಡಿರೋ ಸ್ಟೆಪ್ಪು. ಸೊ ತುಂಬ ಅನುಕೂಲ ಆಗುತ್ತೆ. EPFO ಆರ್ಗನೈಸೇಷನ್ ಏನಿದೆ, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್, ಅದನ್ನು ತುಂಬ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಒಂದು ಪೆನ್ಷನ್ ತೊಗೊಂಡ್ರು ನೀವು 2025 ಜನವರಿ 1ರಿಂದ ನೀವು ಎಲ್ಲೇ ಬೇಕಾದರೂ ಪೆನ್ಷನ್ನ ತಗೋಬೋದು. ಓಕೆನಾ? ಈ ಸಿಸ್ಟಮ್ನ 2025 ಜನವರಿ ನಂತರ ಜಾರಿಗೆ ಅನುಮೋದನೆ ಕೊಟ್ಟಿದ್ದಾರೆ. ಬಟ್ ಇದು ಪ್ರಾರಂಭವಾಗುವುದು ಜನವರಿ 1ರಿಂದ 2025. ಓಕೆನಾ? ಸೊ ಈ ಒಂದು ಈ ವ್ಯವಸ್ಥೆ ಹೇಗಾಗಿದೆ, ಆಧಾರ ಆಧಾರಿತ ಪಾವತಿ ವ್ಯವಸ್ಥೆ ಆಗಿದೆ. ಸುಗಮವಾಗಿ ಬದಲಾವಣೆ ಮಾಡುವುದರಿಂದ ಸಾಧ್ಯವಾಗಲಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇದನ್ನು ನಡೆಸ್ಕೊಡ್ತಾ ಇದ್ದಾರೆ. ಸೊ ಅದೇ ಫಂಡಲ್ಲಿ ಬರುತ್ತೆ. ಪೆನ್ಷನ್ ತಗೊಳ್ಳೋದಕ್ಕೆ
ತುಂಬ ಈಸಿ ಆಗುತ್ತೆ. ಇನ್ಮೇಲೆ ಯಾವುದೋ ಊರಲ್ಲಿ ಸರ್ವಿಸ್ ಮಾಡಿ ಎಲ್ಲೋ ಬಂದು ನೀವು ಎಲ್ಲೇ ಹೋದ್ರೂ ಕೂಡ ಭಾರತದಲ್ಲಿ ಮಾತ್ರ, ಅಂದರೆ ಒಂದು ದೇಶದಲ್ಲೇ ಹೋದ್ರೂ ಕೂಡ ನೀವು ಪೆನ್ಷನ್ನ ವಿತ್ಡ್ರಾ ಮಾಡ್ಬೋದು. ಓಕೆನಾ, ಇದು ಒಂದು ಪೆನ್ಷನ್ ಸ್ಕೀಮ್ ಆಗಿದೆ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ ಒಂದು ಏನು ಲೇಟೆಸ್ಟ್ ಅಪ್ಡೇಟ್ ಬರುತ್ತೆ ನಾನು ವೀಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ನನ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.